ಅದು ದೇವಸ್ಥಾನಗಳ ಸ್ವರ್ಗ ಅಂತಲೇ ಕರೆಸ್ಕೊಳ್ಳುತ್ತೆ. ಶಿಲ್ಪಕಲೆಗಳ ತೊಟ್ಟಿಲು ಅಂತ ಕರೆಸ್ಕೊಳ್ಳುತ್ತೆ. ಇಂದ್ರನ ಅಮರಾವತಿಗೂ ಕೂಡ ಮಿಗಿಲಾಗಿರುವಂಥ ಸಂಪದ್ಭರಿತವಾಗಿರುವಂಥ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಗದಗಲ್ಲಿರುವಂಥ ಲಕ್ಕುಂಡಿಯ ಬಗ್ಗೆ ಹೇಳ್ತಾ ಇದ್ದೀನಿ. 101 ಬಾವಿಗಳು, ಉಳಿದಿರೋದೀಗ 50 ಬಿಡಿ, ಉಳಿದಿದ್ದೆಲ್ಲ ಮುಚ್ಚಿ ಹಾಕಿಟ್ಬಿಟ್ರು. ನಮ್ಮಲ್ಲಿ ಯಾವುದು ಉಳಿಯಲ್ಲ. ಈಗ ಅಲ್ಲಿ ನಿಧಿ ಸಿಕ್ಕಿದೆ ಅಂದ ನಂತರ ಉತ್ಖನನ ಕಾರ್ಯವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಕೆಲವು ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಈಗ ಉತ್ಖನನ ಕಾರ್ಯ ಶುರು ಮಾಡಿದ್ದಾರೆ. ಇಷ್ಟು ದಿನ ಗೊತ್ತಿರಲಿಲ್ವಾ ಅಥವಾ ಈಗ ಗೊತ್ತಾಯ್ತಾ? ಹಿಂದೆ ಯಾವಾಗಾದರೂ ಉತ್ಖನನ ಮಾಡಿದ್ರಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಶೋಧ. ಉತ್ಖನನಕ್ಕೆ ಗದಗ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಇವತ್ತಿನ ಶೋಧದಲ್ಲೂ ಸಿಗುತ್ತಾ ಚಿನ್ನ, ವಜ್ರ. ಈ ಎಲ್ಲಾ ದೃಶ್ಯಗಳು ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯದ್ದು. ಗದಗ ತಾಲೂಕಿನ ಲಕ್ಕುಂಡಿ ಇದೀಗ ದೇಶದ ಗಮನ ಸೆಳೀತಾ ಇದೆ. ಅದಕ್ಕೆ ಕಾರಣ ಲಕ್ಕುಂಡಿಯಲ್ಲಿ ಮನೆಯ ಪಾಯ ಅಗೆಯುವಾಗ ನಿಧಿ ಸಿಕ್ಕಿದ್ದು. ಇದೀಗ ಎಲ್ಲರ ಕಣ್ಣು ಲಕ್ಕುಂಡಿ ಮೇಲಿದೆ. ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಮತ್ತೊಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಇವತ್ತು ಉತ್ಖನನ ಕಾರ್ಯ ಶುರುವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡೋದ್ರ ಮೂಲಕ ಉತ್ಖನನ ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಈ ಉತ್ಖನನ ಕಾರ್ಯ ಶುರುವಾಗಿದೆ. ಈ ಉತ್ಖನನ ಕಾರ್ಯ ಚಾಲನೆ ಸಿಗೋ ಮುನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು 10 ಮೀಟರ್ ಉದ್ದ 10 ಮೀಟರ್ ಅಗಲದ ಜಾಗವನ್ನ ಮಾರ್ಕ್ ಮಾಡಿದ್ರು. ಅದರ ಒಳಗೆ ಇಂದಿನ ಉತ್ಖನನ ಕಾರ್ಯ ನಡೆಯಲಿದೆ. ಈಗಾಗಲೇ ಪ್ರಾಧಿಕಾರದ ಅಧಿಕಾರಿಗಳು ಉತ್ಖನನಕ್ಕೆ ಅವಶ್ಯವಿರುವ 5338 ಚದರ ಮೀಟರ್ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಇಂದಿನ ಸುಮಾರು 3 ರಿಂದ 4 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಇಲ್ಲಿ ಐತಿಹಾಸಿಕ ಪ್ರಾಚೀನ ವಸ್ತುಗಳು ಜೊತೆಗೆ ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನೋ ಕುತೂಹಲದಿಂದ ಎಲ್ಲರೂ ಅದನ್ನ ನೋಡ್ತಿದ್ದಾರೆ. ಐತಿಹಾಸಿಕ ಸ್ಥಳವಾದ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವತ್ತಿನಿಂದ ಉತ್ಖನನ ಆರಂಭವಾಗಿರುವಂಥದ್ದು. ಯಾಕೆಂದ್ರೆ ಲಕ್ಕುಂಡಿ ಸಂಪದ್ಭರಿತವಾದ ನಾಡು ಅನ್ನೋದಕ್ಕೆ ಇಲ್ಲಿ ಉತ್ಖನನ ಶುರುವಾಗಿದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ವಿ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಮುಂದಿನ ಒಂದು ಸಿದ್ದರಕೊಳ್ಳ ಅನ್ನುವಂಥ ಕೊಳ ಇದೆ. ಜೊತೆಗೆ ಇಲ್ಲಿ ಚಂದ್ರಮೌಳೇಶ್ವರ ಅನ್ನುವಂಥ ದೇವಸ್ಥಾನ ಇದೆ. ಈ ಒಂದು ಭಾಗದಲ್ಲಿ 10 × 10 ಚದರ ಮೀಟರ್ವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಹಾಗಾಗಿ ಈಗ ಉತ್ಖನನ ಕಾರ್ಯದ ಕಾರ್ಮಿಕರು ಸಹ ಇಲ್ಲಿ ಕೆಲಸ ಮಾಡ್ತಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡ್ತಿರ್ಬೋದು, ಸುಮಾರು 20 ಜನ ಮಹಿಳೆಯರು ಜೊತೆಗೆ ಪುರುಷರು ಸೇರಿಕೊಂಡು, ಕಾರ್ಮಿಕರು ಸೇರಿಕೊಂಡು ಇಲ್ಲಿ ಕೆಲಸವನ್ನು ಆರಂಭ ಮಾಡಿರುವಂಥದ್ದು. ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಸಾಕಷ್ಟು ಭದ್ರತೆಯನ್ನು ಸಹ ಕಲ್ಪಿಸಿರುವಂಥದ್ದನ್ನು ಕೂಡ ನಾವು ಇಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಈ ಉತ್ಖನನ ಸಂದರ್ಭದಲ್ಲಿ ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನುವಂಥ ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಹಾಗಾಗಿ ಈಗ ಈ ಒಂದು ಸ್ಥಳದಲ್ಲಿ ಒಂದು CC ಕ್ಯಾಮ್ರಾವನ್ನು ಕೂಡ ಅಳವಡಿಸಿರುವಂಥದ್ದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು, ಜೊತೆಗೆ ಪ್ರವಾಸಿ ಮಿತ್ರರನ್ನ ನಿಯೋಜನೆ ಮಾಡಿರುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಸಿಗಬಹುದು ಆರ್ಕಿಟೆಕ್ಚರ್ ಏನು ಇಲ್ಲಿ ದೇವಸ್ಥಾನದ ಕುರುಗಳೆಲ್ಲ ನೋಡಿದೀವಿ ನಾವು. ಅಂದ್ರೆ ಅದರಲ್ಲಿ ಮಣ್ಣು ತೆಗೆದ ಮೇಲೆ ದೇವಸ್ಥಾನ ಪೂರ್ಣ ಗೋಚರಿಸಿದೆ. ಇದಕ್ಕಿಂತ ಕೆಳಗಿನ ಏನಾರ ಇರಬಹುದು ದೇವಸ್ಥಾನಗಳು. ನಮ್ಮ ಉದ್ದೇಶ ಅದಿದೆ ಇದಿದೆ ಅಂತಲ್ಲ. ಇಲ್ಲಿ ಈ ಹಿಂದೆ ಲಕ್ಕುಂಡಿ ವೈಭವನ ಪ್ರತೀಕಿಸುವಂತ ವಸ್ತುಗಳು ಸಿಗಬಹುದು ಅನ್ನೋದು ನಮ್ಮ ಕಲ್ಪನೆ ಮತ್ತು ಆಶಯ ಆಗಿದೆ. ಮತ್ತೆ ಇದಕ್ಕೆ ಇಂಬು ಕೊಟ್ಟಂತೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಹ ಅದಕ್ಕೆ ಸ್ಟ್ರೆಂತ್ ನೀಡಿದ್ದಾರೆ. ಇಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಹಿತ್ಯ ಮಾಹಿತಿಗಳಿದಾವೆ. ಹಾಗಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಅಡಿಗೂ ಮೆಲ್ಮೆಲ್ಲಿಗೆ ತೆಗಿತಾ ಹೋಗ್ಬೇಕು. ಹಂಗೆ ಆರ್ಕಿಯಾಲಜಿಕಲ್ ಎಕ್ಸ್ಕವೇಟರ್ಸ್ ಇದ್ದಾರೆ, ಅವ್ರು ಮಾಡ್ತಾರೆ ಕೆಲಸ. ಸೊ 3 ರಿಂದ 4 ತಿಂಗಳವರೆಗೂ ಈ ಕೆಲಸ ನಡೆಯುತ್ತೆ. ಅಷ್ಟರೊಳಗೆ ದೇವರು ಏನು ತೋರಿಸ್ತಾನೆ ನೋಡುವ. ನಿಧಿ ಉತ್ಖನನಕ್ಕೆ ಯಂತ್ರ ಬಳಕೆ ಇಲ್ಲ, ಕಾರ್ಮಿಕರನ್ನ ಬಳಸಿಕೊಂಡು ಶೋಧ ಕಾರ್ಯ. ಇನ್ನು ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೇಗಂದ್ರೆ ಹಾಗೆ ಇಲ್ಲಿ ಉತ್ಖನನ ಮಾಡುವಂತಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೆಲವೊಂದು ಮಾರ್ಗಸೂಚಿಗಳನ್ನ ಬಳಸಿಕೊಂಡು ಶೋಧ ನಡೆಸ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಯಾವುದೇ ಯಂತ್ರ ಬಳಕೆ ಇಲ್ಲ. ಕಾರ್ಮಿಕರಿಂದಲೇ ಸೂಕ್ಷ್ಮವಾದ ಆಯುಧಗಳನ್ನ ಬಳಸಿ ಶೋಧ. ಗುದ್ದಲಿ, ಸಲಾಕೆ, ಹಾರಿ, ಪಿಕಾಸಿ ಬಳಸಿ ಭೂಮಿಯನ್ನ ಅಗೆಯಲಾಗುತ್ತೆ. ಮೊದಲು ಭೂಮಿ ಅಗೆದು ಪರಿಶೀಲನೆ ಮಾಡುವ ಕಾರ್ಯ ಆಗುತ್ತೆ. ಒಂದಿನಕ್ಕೆ ಕೇವಲ 10 ಸೆಂಟಿಮೀಟರ್ ಮಾತ್ರ ಅಗಿಬಹುದು. ಪ್ರತಿ ಹಂತದಲ್ಲೂ ಮಣ್ಣು ಪರೀಕ್ಷಿಸುವ ಕಾರ್ಯ ಆಗುತ್ತೆ. ಉತ್ಖನನಕ್ಕಾಗಿ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಶೋಧ ಕಾರ್ಯಗಳು ನಡೆದಿರುತ್ತೆ. ಈ ಹಿಂದೆ ಈ ಪ್ರದೇಶದಲ್ಲೇ ಇದ್ದ ನಾಣ್ಯ ತಯಾರಿಸುವ ಟಂಕಸಾಲೆ, ಬಂಗಾರದ ನಾಣ್ಯಗಳಿಗೆ ಇಲ್ಲಿ ಅಚ್ಚು ಮುದ್ರಣ ಮಾಡಲಾಗ್ತಿತ್ತು. ಹೀಗಾಗಿ ದೇವಾಲಯದ ಮುಂಭಾಗ ಭೂಮಿ ಅಗೆಯುವ ಕಾರ್ಯ ನಡೀತಾ ಇದೆ.
ಈ ಹಿಂದೆ ಕೂಡ ಲಕ್ಕುಂಡಿಯಲ್ಲಿ 2003ರಲ್ಲಿ ಉತ್ಖನನ ಕಾರ್ಯ ಆಗಿತ್ತು. ಇದೀಗ 22 ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಇದೀಗ ಉತ್ಖನನ ಸಾಕಷ್ಟು ಕುತೂಹಲ ಕೆರಳಿಸಿದ್ದು, ಉತ್ಖನನದಲ್ಲಿ ವಜ್ರ ವೈಡೂರ್ಯಗಳು, ಬಂಗಾರ ಸಿಗಬಹುದು ಎನ್ನಲಾಗಿದೆ. ಇಲ್ಲಿ ಏನು ಎಕ್ಸ್ಕರ್ಷನ್ ಮಾಡ್ತೀವೋ, ಇಲ್ಲಿ ವೀರಭದ್ರೇಶ್ವರ ಮತ್ತು ಇಲ್ಲಿ ಪುಷ್ಕರಣಿ ಇದೆಯೋ, ಇವುಗಳ ಮಧ್ಯದಲ್ಲಿ ನಾವೇನು ಇವತ್ತು ಉತ್ಖನನ ಕೈಗೊಂಡಿದ್ವೋ, ಇಲ್ಲಿ ನಮಗೆ ಪ್ರಾಚ್ಯಾವಶೇಷಗಳು ಅಂದರೆ ಲಕ್ಕುಂಡಿಯ ಒಂದು ಹೊಸ ಇತಿಹಾಸ ಕಟ್ಟುವಲ್ಲಿ ಸಹಕಾರ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಉತ್ಖನನ ಕೈಗೊಂಡಿದ್ದೀವಿ ಸರ್. ಒಟ್ಟು ಟೋಟಲ್ ಆಗಿ ಪ್ರಾಚ್ಯಾವಶೇಷಗಳು ಸಿಗ್ಬೋದು. ಇಲ್ಲೇನೋ ನಾಣ್ಯಗಳು ಟಂಕಿಸ್ತಿದ್ರು ಅಂತಿದ್ರು. ಆಮೇಲೆ ಇದು ನಮಗೆ ದೇವಸ್ಥಾನ ಮತ್ತು ಪುಷ್ಕರಣಿ ಮಧ್ಯೆ ದಾರಿ ಇರ್ತಕ್ಕಂಥದ್ದು, ಹಳೆ ಪಾತ್ವೆ ಸಹ ಇರ್ಬೋದು, ಟಂಕಸಲಿತ್ತು ಅಂತಾರೆ. ಆ ಹಿನ್ನೆಲೆ ಎಲ್ಲ ಇಟ್ಕೊಂಡು ನಾವು ಎಕ್ಸ್ಕವೇಷನ್ ಕೈಗೊಂಡಿದ್ದೀವಿ ಸರ್. ಒಟ್ಟಾರೆ ದೇವಾಲಯಗಳ ಸ್ವರ್ಗ ಅಂತ ಕರೆಸಿಕೊಳ್ಳುವ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಚಿನ್ನದ ಊರು ಇದೀಗ ದೇಶದ ಗಮನ ಸೆಳೆದಿದೆ. ಉತ್ಖನನ ಸಂದರ್ಭದಲ್ಲಿ ಏನೆಲ್ಲ ಅವಶೇಷಗಳು, ವಸ್ತು, ಆಭರಣಗಳು ಸಿಗ್ತಾವೆ ಅನ್ನೋದನ್ನ ಕಾದ್ ನೋಡ್ಬೇಕು. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.